ಸಚಿವ ಸ್ಥಾನದಿಂದ KN ರಾಜಣ್ಣ ಅವರನ್ನ ವಜಾಗೊಳಿಸಿದ ಬೆನ್ನಲ್ಲೇ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾನೀಗ ಮಧುಗಿರಿ ಖಾಸಗಿ ನಿಲ್ದಾಣದಲ್ಲಿದ್ದೇನೆ. ಇಲ್ಲಿನ ಅಭಿಮಾನಿಗಳು ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾಜೀನಾಮೆ ಕೊಟ್ಟಿರುವಂಥದ್ದು ಮತ್ತೆ ವಜಾಗೊಳಿಸಿರೋದು ಎಷ್ಟರ ಮಟ್ಟಿಗೆ ಸರಿ, ನಮ್ಮ ರಾಜಣ್ಣ ಅವರು ಜಿಲ್ಲೆಗೋಸ್ಕರ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಇಲ್ಲಿನ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಭಿಮಾನಿಗಳಿದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವಜಾಗೊಳಿಸ್ತಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಒಬ್ಬ ಅಭಿಮಾನಿಯಾಗಿ ಅಂತ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ರಾಜಣ್ಣವ್ರು ಮಾಡಿರೋದಾದ್ರೂ ತಪ್ಪೇನಿದೆ. ಏನೀಗ ಭ್ರಷ್ಟಾಚಾರ ಮಾಡಿಲ್ಲ, ನಮ್ದು ಏನಿಲ್ಲ. ಏನಪ್ಪಾ ಅಂದ್ರೆ ಇರೋ ಫ್ಯಾಕ್ಟ್ ಹೇಳಿರೋದಷ್ಟೇ, ನಿಜ ಹೇಳಿರೋದಷ್ಟೇ. ಅಷ್ಟು ಮಾತ್ರಕ್ಕೇನೆ ಇವರು ವಜಾ ಮಾಡ್ತಾರೆ ಅಂದ್ರೆ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಹೈಕಮಾಂಡ್ ಅಂತ ಕೇಳಬೇಕು. ಅದಾದ ಮೇಲೆ ನಮ್ಮ ತುಮಕೂರು ಜಿಲ್ಲೆಗೇನೆ ಕಾಂಗ್ರೆಸ್ ಪಕ್ಷ 7ಕ್ಕೆ 12ಕ್ಕೆ 7 ಏನೋ ಬಂದಿದೆ, 11ಕ್ಕೆ 7 ಬಂದಿದೆ. ಅದು ರಾಜಣ್ಣ ಅವ್ರದ್ದು ಒಂದು ಅಭಿಮಾನದಿಂದ ಆಮೇಲಿಂದ ಶಕ್ತಿ. ಅದಾದ್ಮೇಲೆ ನಮ್ಮ ಮಧುಗಿರಿ ತಾಲೂಕಿನಾಗೆ ಇಲ್ಲಿ JDS ಭದ್ರಕೋಟೆ ಆಗಿತ್ತು. ರಾಜಣ್ಣವರಿಂದ ಅದು ವ್ಯಕ್ತಿಗತವಾಗಿ ಇಲ್ಲಿ ವ್ಯಕ್ತಿಗತವಾಗಿ ರಾಜಣ್ಣವ್ರ ಪರವಾಗಿ ಅಭಿಮಾನಿಗಳಿಂದ ಅದು ಇವತ್ತು ಅಷ್ಟೇ, ನೆಕ್ಸ್ಟು ಅಷ್ಟೇ. ಎಲ್ಲರೂ ಇವರು ಕಾಂಗ್ರೆಸ್ ಪಕ್ಷ ನೋಡಿಲ್ಲ, ಹೈಕಮಾಂಡ್ ನೋಡಿಲ್ಲ, ರಾಜಣ್ಣ ನೋಡಿ ಓಟ್ ಹಾಕಿದ್ದು. ಆಮೇಲಿಂದ ಅವರು ಎಲ್ಲ ಮನಸ್ಸು ಎಲ್ಲಾರ್ಗೂ ಸ್ಪಂದಿಸ್ತಾರೆ. ಆಮೇಲಿಂದ ಜಿಲ್ಲೆಗೂ ತಾಲೂಕಿಗೂ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡವ್ರೆ. ಆಮೇಲೆ ಅಷ್ಟಾದ್ರೂ ಇವರು ಹೈಕಮಾಂಡ್ ವಜಾಗೊಳಿಸಿದ್ದಾರೆ. ಅದನ್ನ ವಾಪಸ್ ಮುಂದಿನ ಹೋರಾಟ ನಮ್ದು ವಿಧಾನಸೌಧವರೆಗೂ ಮುತ್ತಿಗೆ ಹಾಕಕ್ಕಂತೂ ತಯಾರಾಗ್ತೀವಿ, ನೇರ ದಿಟ್ಟ ನಿರಂತರ. ಆಮೇಲೆ ನಮ್ಮ ರಾಜಣ್ಣವರು ಸಿದ್ದರಾಮಯ್ಯ ವೀಕ್ಷಕರೇ, ಇಲ್ಲಿನ ಅಭಿಮಾನಿಗಳು ವಜಾ ಮಾಡಿರೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ, ನಮ್ಮ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಚಲೋ ಕೂಡ ಮಾಡ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಧುಗಿರಿಯಿಂದ ಹರೀಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.